ಆತ್ಮೀಯ ಸ್ನೇಹಿತೆಯ ಸಾಲ ತೀರಿಸೋದಕ್ಕೆ ಮಹಿಳೆ ಕಟ್ಟಿದ್ಲು ಕಳ್ಳತನದ ಕತೆ. ತನ್ನ ಗಂಡನಿಂದ ಸಾಲ ಪಡೆದವಳನ್ನ ಸೇಫ್ ಮಾಡೋದಕ್ಕೆ ಇಲ್ಲಿ ಮಹಿಳೆಯೊಬ್ಬಳು ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾಳೆ. ರಾಯಚೂರಲ್ಲಿ ಗೆಳತಿಯರಿಬ್ಬರು ಇಂಟ್ರೆಸ್ಟಿಂಗ್ ಕತೆ ಹೆಣೆದಿರುವಂತಹ ಕತೆ ಇದು. ಈ ಕ್ರಿಮಿನಲ್ ಸ್ಟೋರಿ ರೇಣುಕಾ ಎಂಬಾಕೆಗೆ 10 ಲಕ್ಷ ಸಾಲ ಕೊಟ್ಟಿದ್ರು ರಾಜೇಶ್ವರಿಯ ಪತಿ. ಈ ರಾಜೇಶ್ವರಿ ಮತ್ತೆ ರೇಣುಕಾ ಇಬ್ರು ಕೂಡ ಸ್ನೇಹಿತರು. 10 ಲಕ್ಷ ಸಾಲವನ್ನ ತೀರಿಸೋದಕ್ಕಾಗದೆ ರೇಣುಕಾ ಸಂಕಷ್ಟಕ್ಕೆ ಸಿಲುಕಿರ್ತಾಳೆ. ಸೊ ಆತ್ಮೀಯ ಸ್ನೇಹಿತೆ ರೇಣುಕಾಗೆ ಸಹಾಯ ಮಾಡೋದಕ್ಕೆ ರಾಜೇಶ್ವರಿ ಪ್ಲಾನ್ ಮಾಡ್ತಾಳೆ. ತನ್ನ ಚಿನ್ನಾಭರಣಗಳನ್ನೇ ನೀಡಿ ಕಳ್ಳತನ ಆಗೋಯ್ತು ಅನ್ನೋ ಕತೆ ಕಟ್ಟಿದ್ಲು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಸ್ಟೋರಿ, ಕೇಳಿಸ್ಕೋಬೇಕು ನೀವು. ಈ ರೇಣುಕಾ ಮತ್ತೆ ರಾಜೇಶ್ವರಿ ಇದಾರಲ್ಲ, ಈ ಬಲಭಾಗದಲ್ಲಿರೋ ಹೆಂಗಸು ಈ ಇಮೇಜ್ನಲ್ಲಿ ಎಡಭಾಗದಲ್ಲಿ ಕಾಣಿಸ್ತಾ ಇದ್ದಾಳಲ್ಲ, ಆಕೆ ರಾಜೇಶ್ವರಿ, ಈಕೆ ಬಲಭಾಗದಲ್ಲಿದ್ದವಳು ರೇಣುಕಾ. ರಾಜೇಶ್ವರಿಯ ಪತಿ ಈ ರೇಣುಕಾಗೆ 10 ಲಕ್ಷ ಸಾಲ ಕೊಟ್ಟಿರ್ತಾರೆ. ಆದರೆ ರೇಣುಕಾ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಾಳೆ. ರಾಜೇಶ್ವರಿ ಪತಿಗೆ ಅದನ್ನು ವಾಪಸ್ ಕೊಡೋದಕ್ಕೆ ಆಗ್ತಾ ಇರಲ್ಲ. ಸಹಜವಾಗಿ ಏನಾಗುತ್ತೆ, ನನ್ನ ಗಂಡ ಈಸ್ಕೊಂಡಿರೋ ದುಡ್ಡು ವಾಪಸ್ ಕೊಡಮ್ಮ ಅಂತ ಕೇಳ್ತಾರೆ. ಆದರೆ ಹಂಗಿಲ್ಲ, ಇಲ್ಲಿ ಇಬ್ಬರು ಖತರ್ನಾಕ್ಗಳ ಫ್ರೆಂಡ್ಶಿಪ್ ಭಾರಿ ಸ್ಟ್ರಾಂಗ್ ಆಗಿರೋದ್ರಿಂದ ಈ ರಾಜೇಶ್ವರಿ ಒಂದು ಕತೆ ಕಟ್ತಾಳೆ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋದಾಗ ಬಯಲು ಶೌಚಗೃಹಕ್ಕೆ ಹೋಗಿದ್ವಿ. ಅಲ್ಲಿ ಯಾರೋ ನಮಗೆ ಬಟನ್ ನೈಫ್ ತೋರಿಸಿ ಬೆದರಿಸಿದ್ರು, ನಮ್ಮ ಹತ್ರ ಇದ್ದಂಥ ಚಿನ್ನಾಭರಣ ಎಲ್ಲ ಕದ್ಕೊಂಡು ಹೋಗ್ಬಿಟ್ರು ಅಂತ. ಯಾಕೆ? ತನ್ನ ಸ್ನೇಹಿತೆ ರೇಣುಕಾಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ. ರೇಣುಕಾ ಹತ್ರ ದುಡ್ಡಿಲ್ಲ ಈಕೆ ಗಂಡಂಗೆ ಕೊಡೋದಕ್ಕೆ. ಹಾಗಾಗಿ ಅದಾದಮೇಲೆ ಅದೇ ಒಡವೆಗಳನ್ನು ಮಗನ ಹತ್ರ ಕೊಟ್ಟು ಕಳಿಸಿ ಅದನ್ನು ಅಡ ಇಟ್ಟು ಅಥವಾ ಗಿರ್ವೆಗಿಟ್ಟು ಅದರಿಂದ ದುಡ್ಡು ತರಿಸ್ಕೊಂಡಿರ್ತಾರೆ. ಅದಾದಮೇಲೆ ಈ ರಾಜೇಶ್ವರಿ ತನ್ನ ಪತಿ ಹತ್ರ ಬಂದು ಕತೆ ಕಟ್ಟಿರ್ತಾಳೆ. ನಾವು ಹಿಂಗೆ ಹೋಗಿದ್ವಿ, ನಮ್ಮನ್ನು ಈ ರೀತಿ ಬೆದರಿಸಿ ದರೋಡೆ ಮಾಡಿಬಿಟ್ರು, ನನ್ನ ಚಿನ್ನಾಭರಣ ಎಲ್ಲ ದೋಚ್ಕೊಂಡು ಹೋದ್ರು ಅಂತ. ಗಂಡ ಸಹಜವಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಇಂಥ ಎಷ್ಟು ಪ್ರಕರಣಗಳನ್ನು ನೋಡಿರಲ್ಲ. ಮೊದಲಿಗೆ ತನಿಖೆ ಮಾಡ್ತಾರೆ, ಅದಾದಮೇಲೆ ಅವ್ರಿಗೆಲ್ಲೋ ಅನುಮಾನ ಬರುತ್ತೆ. ಸೊ ಇಲ್ಲಿ ಕಳ್ಳತನನೇ ನಡೆದಿಲ್ಲ, ಈ ರಾಜೇಶ್ವರಿ ಮತ್ತು ರೇಣುಕಾ ಸೇರ್ಕೊಂಡು ಕಟ್ಟಿರೋ ಇಂಟ್ರೆಸ್ಟಿಂಗ್ ಕ್ರೈಮ್ ಕಹಾನಿ ಇದು ಅನ್ನೋದು ಪೊಲೀಸರಿಗೆ ಗೊತ್ತಾಗೋಗುತ್ತೆ. ಅದಾದಮೇಲೆ ಆ ಮಗನನ್ನು ವಿಚಾರಣೆಗೆ ಮಾಡ್ತಾರೆ. ರಾಜೇಶ್ವರಿ ಮಗ ಯಾರು ಈ ಚಿನ್ನಾಭರಣ ಎಲ್ಲ ಎತ್ಕೊಂಡೋಗಿ ದುಡ್ಡು ತಂದಿರ್ತಾನಲ್ಲ, ಅವನನ್ನು ಕರೆದು ಕೂರಿಸ್ಕೊಂಡು ವಿಚಾರಣೆ ಮಾಡಿದಾಗ ಆತ ಎಲ್ಲನೂ ಬಾಯಿ ಬಿಟ್ಬಿಟ್ಟಿದ್ದಾನೆ, ಎಳೆಯಾಗಿ ಬಾಯಿ ಬಿಟ್ಟಿದ್ದಾನೆ. ಇಲ್ಲ, ನಮ್ಮ ತಾಯಿನೇ ಈ ರೀತಿ ನನಗೆ ಚಿನ್ನಾಭರಣ ಕೊಟ್ಟು ಅದನ್ನು ಹೋಗಿ ಮಾರಿ ದುಡ್ಡು ತರಕ್ಕೆ ಹೇಳಿದ್ದು ಅಂತ. ಅದಾದಮೇಲೆ ಪೊಲೀಸರು ಎಲ್ಲರನ್ನೂ ಕೂರಿಸಿ ವಿಚಾರಣೆ ಮಾಡಿದಾಗ ಇದು ಗೊತ್ತಾಗಿರೋದು. ಸೊ ಹೀಗೆ ಸ್ನೇಹಿತೆಗೆ ಕಷ್ಟ ಇದೆ, ಅಥವಾ ಸ್ನೇಹಿತೆ ತನ್ನ ಗಂಡನ ಬಳಿ ಈಸ್ಕೊಂಡು ಸಾಲ ವಾಪಸ್ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈಕೆ ಇವಳದ್ದೇ ಚಿನ್ನಾಭರಣಗಳನ್ನು ಮಗನ ಹತ್ರ ಕೊಟ್ಟು ಕಳಿಸಿ ಅದಕ್ಕೊಂದು ಕತೆ ಕಟ್ಟಿ ನಮ್ಮ ಚಿನ್ನಾಭರಣ ದೋಚ್ಬಿಟ್ಟಿದ್ದಾರೆ ಕಳ್ಳರು ಖದೀಮರು ಅಂತ ಈಗ ಸಿಕ್ಕಾಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.